ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಎಷ್ಟೊಂದು ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಕಾರಣಾಂತರಗಳಿಂದ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಆದರೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಅದೇ ಇಲ್ಲೇ ಇದೆ ನಮ್ಮ ತೋಟ. ಅಡಿಕೆ ಗಿಡ ಇದೆ, ಅಂದರೆ ಎಲ್ಲ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಕ್ಲೀನ್ ಮಾಡಿಸ್ಬೇಕು, ಇದನ್ನು ಕ್ಲೀನ್ ಮಾಡಿಸಿ ಇದು ಮಾಡಬೇಕು. ಮತ್ತು ಮುಂದೆ ಎಲ್ಲ ತೋರಿಸ್ತೀನಿ. ಎಷ್ಟೊಂದು ದಿವಸ ಆದಮೇಲೆ ಬಂದಿದ್ದೀನಿ ತೋಟಕ್ಕೆ. ಎಲ್ಲ ಹುಲ್ಲು ಬೆಳ್ಕೊಂಬಿಟ್ಟೈತೆ. ಇದೆಲ್ಲ ಅಚ್ಚುಕಟ್ಟು ರೋಡ್ರು ಗೀಟ್ರು ಅದೆಲ್ಲ ಒಡಿಸಿ ಅಚ್ಚುಕಟ್ಟು ಮಾಡಿಸ್ಬೇಕು. ಇನ್ನು ಗಿಡ ನಮ್ಮದು ಸಣ್ಣ ಸಣ್ಣ ಗಿಡ, ಇನ್ನು ಏನು ಕಾಯಿ ಬಿಟ್ಟಿಲ್ಲ, ಏನಿಲ್ಲ. ಸಣ್ಣ ಗಿಡ. ನಮ್ಮನೆಗೆ ನಮ್ಮಮ್ಮ ಹೇಳ್ತಾಯಿದ್ರು ಎಷ್ಟೊಂದು ದಿವಸ ಕರಿಬೇವು ಸೊಪ್ಪಿಲ್ಲ ಮನೆಗೆ ಅಂತ. ಹೆಂಗೂ ಕರಿಬೇವು ಸೊಪ್ಪು ಐತೆ. ಕರಿಬೇವು ಸೊಪ್ಪು ಎಲ್ಲ ಕಿತ್ಕೊಂಡು ಹೋಗಬೇಕು. ಹಂಗೆ ಸುತ್ತಮುತ್ತ ಐತೆ ತೋಟ, ಇದೆಲ್ಲ ಐತೆ. ಇದು ನಮ್ಮ ಅಜ್ಜಿರ್ದು. ಇಲ್ಲಿ ಅವ್ರ ಅಕ್ಕರ್ದೈತೆ. ಇಲ್ಲಿ ಅವರೆಲ್ಲ ಅಕ್ಕರ್ದು ಅಣ್ಣ ಅವ್ರದ್ದೆಲ್ಲ ಇದೆ. ಮುಂದೆ ನೋಡ್ಕೊಂಬರೋಣ ಎಲ್ಲ ತೋಟ. ಎಲ್ಲ ಫುಲ್ ಅಡಿಕೆ ಗಿಡ ಸಣ್ಣ ದಿನ ಇಲ್ಲಿ ಇಕ್ಕಿದ್ದಾರೆ. ಇಲ್ಲಾಲೆ ದೊಡ್ಡ ಮರ. ಮುಂದೆ ನೋಡ್ಕೊಂಡು ಬರೋಣ. ಹಂಗೆ ಬರ್ರಿ ಗಾಯ್ಸ್, ಎಲ್ಲ ಫುಲ್ಲು ತೋಟ ಇವತ್ತೆಲ್ಲ ರೌಂಡ್ ಹೊಡಿಯೋಣ. ಬಿಕ್ಕೆಣ್ಣಿದೆ, ಬಿಕ್ಕೆಣ್ಣ ಗಿಡ ಯಾವುದು ಒಣ್ಣೆ ಆಗಿಲ್ಲ, ಎಲ್ಲ ಕಾಯಿ ಗಾಯ್ಸ್. ಎಲ್ಲ ನೋಡ್ರಿ, ಕಾಣ್ತಾ ಇಲ್ಲ, ಎಲ್ಲ ಕಾಯಿ. ಯಾವುದು ಹಣ್ಣೇ ಇಲ್ಲ. ಹಣ್ಣು ಬಿಕ್ಕೆ ಹಣ್ಣು ಅಂದರೆ ಭಾರಿ ಇಷ್ಟ ಗೈಸ್ ನನಗೆ. ಆದರೆ ಯಾವ್ದು ನೋಡ್ತೀವಿ, ಯಾವುದು ಹಣ್ಣೇ ಇಲ್ಲ ಇಲ್ಲಿ. ಎಲ್ಲ ಕಾಯಿ ಇದೆ. ಅಯ್ಯೋ, ಯಾವುದು ಹಣ್ಣೇ ಇಲ್ಲ. ಏನು ಮಾಡೋಣ ಗೈಸ್, ಯಾವುದು ಹಣ್ಣಿಲ್ಲ. ಬರ್ರಿ ನೋಡ್ಕೊಂಬರೋಣ. ಫುಲ್ ತೋಟ, ನವಿಲೆಲ್ಲ ಕೂಗ್ತಾವೆ ಎಲ್ಲ. ಇದೆಲ್ಲ ಏನಿಗೆ ಇದು ನೋಡಿರ್ತೀರ ಗೈಸ್ ನೀವು. ಇದೆಲ್ಲ ಇದು ಏನು ಬರಲಿ ಹೇಳಿ, ಇದು ಗೆಣಸು ಬರುತ್ತಲ್ಲ, ಬಳ್ಳಿ ಗೆಣಸು ಅಂತಾರಲ್ಲ ಅದು. ಇದು ತೀಟೆ ಗೆಣಸು ಒಳಗಡೆ ಇರುತ್ತೆ. ಇಲ್ಲೆಲ್ಲ ಬಳ್ಳಿ, ಇದು ಮಾಮೂಲಿ. ಇದ್ರ ಒಳಗಡೆ ಬುಡ ಎಲ್ಲ ಇರುತ್ತೆ. ಆ ಬುಡ ಅದನ್ನ ಹುಡುಕಿ ಅದರೊಳಗಡೆ ಗೆಣಸು ಇರುತ್ತೆ, ಅಗಿಬೇಕು. ಅದು ಹುಷಾರಾಗಿ ಅಗಿಬೇಕು, ಇಲ್ಲಾಂದರೆ ಬರೋದೇ ಇಲ್ಲ ಅದು ಗೆಣಸು. ಅದು ಹೆಂಗೆ ತೆಗಿತಾರೆ, ಅದು ನಮ್ಮ ಅಜ್ಜಿ ತೋಟದಲ್ಲೆಲ್ಲ ಐತಿ, ತೆಗಿಕೊಡ್ತಾರೆ ಯಾವಾಗನ ನಮ್ಮ ಅಜ್ಜಿ. ನೋಡೋಣ ಬರ್ರಿ. ಇದು ನಮ್ಮ ಅಜ್ಜಿ ಅಣ್ಣವ್ರ ತೋಟ. ಇದ್ರಾಗಾಲೆ ಅಡಿಕೆ ಸುಮಾರು ಒಂಬಳೆ ಎಲ್ಲ ಹೊಡೆದೈತೆ ನೋಡಿ. ಅದು ತಣ್ಣಗೈತೆ ಗೈಸ್, ತೋಟ ಮಾತ್ರ ಫುಲ್ ತಣ್ಣಗೈತೆ. ಫುಲ್ಲು ಒಂದು ರೌಂಡ್ ಹೊಡ್ಬೇಕು. ಎಷ್ಟೋ ದಿವಸ ಆದ್ಮೇಲೆ ಬರ್ತೀನಿ ತೋಟಕ್ಕೆ. ನಾನು ಬಂದೇ ಇಲ್ಲ, ಸುಮಾರು ದಿವಸ ಆಗೈತೆ. ನೋಡಿ ಗೈಸ್, ಇಲ್ಲೊಂದು ಯಾವುದೋ ಬಿಕ್ಕೆ ಸಿಕ್ತು. ನೋಡೋಣ, ಇದು ಕಾಯಿ ಅನಿಸುತ್ತೆ. ಕಿತ್ಕೊಂಡು ನೋಡೋಣ. ಗಾಯ್ಸ್, ತುಂಬ ಗಟ್ಟಿದೆ ಕಾಯಿ. ಓ ಅಪ್ಪ, ಕಾಯಿ ಗಾಯ್ಸ್ ಸುಮ್ಮನೆ ವೇಸ್ಟ್, ಬಿಸಾಕ್ಬೇಕು. ಮಾವಿನ ಗಿಡ, ಮಾವಿನ ಹಣ್ಣು ಸೀಸನ್ ಮುಗ್ದೆ ಹೋಯ್ತೆ ಗಾಯ್ಸ್. ಮಾವಿನ ಹಣ್ಣು ಇಲ್ವೇ ಇಲ್ಲ. ಮಾವಿನ ಹಣ್ಣು ಇಲ್ಲವೇ ಇಲ್ಲ. ಎಲ್ಲ ಫುಲ್ಲಲ್ಲಿ ಗಿಡನೇ ಒಡಗ್ತಾ ಬರ್ತೈತೆ. ಮುಂದೆ ನೋಡ್ಕೊಂಬರ್ಬೇಕು ಹಂಗೆ. ತೋಟ ಎಲ್ಲ ಇದೆ, ಏನು ಸೊಪ್ಪೇ ಇಲ್ಲ. ಎಲ್ಲ ಸೊಪ್ಪು ನಮ್ಮ ಅಜ್ಜಿನ ಸೊಪ್ಪಿದ್ರೆ ಕಿತ್ಕಮ್ಮ ಅಂತ ನೋಡಿದ್ರೆ ತೋಟದಾಗೂ ಏನೋ ಒಂದು ಚೂರು ಸೊಪ್ಪೇ ಇಲ್ಲ. ಎಲ್ಲ ಫುಲ್ಲು ಕಳೆ ಗಿಳೆ ಎಲ್ಲ ಬೆಳೆದ್ಬಿಟ್ಟಿದೆ. ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಇದ್ರಲ್ಲ, ಅವ್ರ ಅಕ್ಕರ ತೋಟ ಇದು. ಅವ್ರ ಅಕ್ಕರಿದ್ದಾರೆ, ಅವ್ರ ಅಕ್ಕರ ತೋಟ ಇದು. ನಮ್ಮ ಅಜ್ಜಿರ ತೋಟ ಆ ಕಡೆ ಇದೆ. ತೋರಿಸ್ತೀನಿ ಆಮೇಲೆ ಕಂಪ್ಲೀಟಾಗಿ ಫುಲ್ಲು ನಮ್ಮ ತೋಟ ಎಲ್ಲ. ಇವಾಗ ನಮ್ಮ ಅಜ್ಜಿ ತೋಟದಾಗ ಓಡಾಡ್ತಾ ಇದ್ದೀನಿ. ನೋಡೋಣ ಏನಾರು ಸಿಗ್ತದೆ ಅಲ್ಲಿಗೆ ತಿನ್ನೋಕ್ಕಿಂತ. ಕರ್ಬೇವಿನ ಸೊಪ್ಪು ಅಲ್ಲೈತೆ, ಕಿತ್ಕೊಂಡು ಹೋಗ್ಬೇಕು. ಆಮೇಲೆ ಇಲ್ಲೊಂಚೂರು ನೋಡೋಣ ಏನೇನು ಸಿಗ್ತದೆ ಅಂತ. ಇಲ್ಲೊಂದು ಹೂವು ಬಿಡುತ್ತೆ ಗಾಯ್ಸ್, ಅದು ಹೂವು ತೋರಿಸ್ತೀನಿ ನಿಮಗೆ. ತಡ್ರಿ ತೋರಿಸ್ತೀನಿ. ಇದು ಹೂವು ಸಕ್ಕತ್ತಾಗಿದೆ. ಯಾರೋ ವೈಟು ಕೆಂಪು ಐತೆ ನೋಡಿ, ಅಲ್ಲೈತೆ, ಕಾಣಿಸ್ತಾ ಇದೆ ನಿಮಗೆ ನೋಡಿ. ಅಲ್ಲಿ ಹೂವು ಐತೆ, ಅದು ಅಡೆ ಇಲ್ಲ. ಅಡೆ ಇದ್ದಿದ್ದೆ ತೋರಿಸ್ತೀನಿ ತಡೀರಿ, ಕಿತ್ಕೊಂಡು ತೋರಿಸ್ತೀನಿ. ಹಿಂಗೋ ಮಾಡೋ ಹೂವು ಕಿತ್ಕೊಂಡೆ ನೋಡಿ. ಹೂವು ಏನು ಚೆನ್ನಾಗಿದೆ ಅಂತ ಗಾಯಿಸ್ತಾರೆ. ಬಂದಾಗೆಲ್ಲ ಹೂವು ಕಿತ್ಕೊಂಡು ಹೋಗ್ತಾರೆ. ಇದರಲ್ಲಿ ವೈಟ್ ಇದೆ, ಆದರೆ ವೈಟ್ ಬಿಟ್ಟಿಲ್ಲ. ಅದು ಗಿಡದಲ್ಲಿ ಗಿಡ ಎಲ್ಲ ಐತೆ, ಅದು ವೈಟ್ ಹೂವನೇ ಬಿಟ್ಟಿಲ್ಲ ಗಾಯ್ಸ್ ಇದ್ರೊಳಗಡೆ. ಇದು ಆ್ಯಕ್ಚುಲಿ ರೆಡ್ ಥರ ಐತೆ. ಇದು ಕಲರ್ ಕಾಣ್ತಾ ಇಲ್ಲ. ಏನು ಚೆನ್ನಾಗಿದೆ ಅಂತಾರೆ ಗಾಯ್ಸ್ ಹೂವು ಮಾತ್ರ. ಇದು ಸಖತ್ತಾಗಿದೆ ಹೂವು ಮಾತ್ರ. ಇನ್ನು ಎಷ್ಟು ಒಂಥರ ಹೂವುಗಳಾಯ್ತವೆ ಗಾಯ್ಸ್ ಇಲ್ಲಿ. ನಮ್ಮ ಅಜ್ಜಿ
ಸಖತ್ ಹೂವು ಬೆಳೆಸ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಇದ್ರಲ್ಲ ಅವ್ರ ಅಕ್ಕ ನೋಡಿ ನಾವು ಡಿಂಕ ಫ್ಲವರ್ ಐತೆ. ಇಲ್ಲಿ ರೆಡ್ ಕಲರ್ ಐತೆ. ಇದು ಆ್ಯಕ್ಚುಲಿ ರೆಡ್ ಕಲರ್ ಡಿಂಕ ಐತೆ ಇದು. ಇನ್ನು ಬೇಜಾನ್ ಹೂವು ಇದ್ದಾವೆ. ಇದು ಪಟುಕ್ದು ಹೂವು ಅಂತಾರೆ. ಇದು ಪಟುಕ್ದು ಹೂವು ಇದು ಇನ್ನೂ ಬಿಟ್ಟೇ ಇಲ್ಲ. ಇದ್ರೊಳಗಡೆ ಹೂವು ಇದಾಗೆ ಬಿಟ್ಟಿಲ್ಲ. ಎಂತೆಂಥ ಗಿಡ ಅವು ಇವೆಲ್ಲ ಇದ್ದಾವೆ. ಸೀತಾಪತ್ಲ ಗಿಡ ಇದೆ ನೋಡಿರಿ, ಸೀತಾಪತ್ಲ. ಆದರೆ ಇನ್ನೂ ಯಾವುದು ಹಣ್ಣೇ ಆಗಿಲ್ಲ ಕಾಯಿಸಿ. ಇದು ಇನ್ನೂ ಗಟ್ಟಿ ಇದೆ. ಇದನ್ನು ಕಿತ್ಬಿಟ್ಟು ಏನಾನ ಅಕ್ಕಿ ಒಳಗಡೆ ಇಲ್ಲ ಯಂತ್ರಗಾನ ಇಕ್ತಾರೆ. ನೋಡೋಣ, ಕಿತ್ಕೊಂಡು ಹೋಗೋಣ. ಯಾವ್ದಂಗೆ ಚೆನ್ನಾಗಿರೋದು ನೋಡಿ. ಅಂದರೆ ಎಲ್ಲ ಇನ್ನೂ ಎಳೆಯದು ಗಾಯ್ಸ್, ಇನ್ನು ಎಳೆಯದು ಯಾವುದು ಚೆನ್ನಾಗಿಲ್ಲ. ಇನ್ನು ಅದು ಹಣ್ಣಾದ್ಮೇಲೆ ಕಿತ್ಕೊಂಡು ಹೋಗ್ಬೇಕು. ನೋಡೋಣ ಬರ್ರಿ. ಈಗ ಇಲ್ಲಿ ನಮ್ಮ ಅಜ್ಜಿ ತೋಟ ನೋಡಿದೈತಿ, ಈಗ ನಮ್ಮ ತೋಟ ನೋಡೋಣ. ಫುಲ್ಲು ಎಷ್ಟು ದಿವಸ ಆದ್ಮೇಲೆ ಬಂದಿದ್ದಲ್ಲ. ಇನ್ನಲ್ಲಿ ನಮ್ಮ ತೋಟ ಫುಲ್ ರೌಂಡ್ ಹಾಕೊಂಡು ಎಷ್ಟು ಗಿಡ ಇದ್ದಾವೆ. ನಮ್ಮ ಅಡಿಕೆ ತೋಟ, ಅಡಿಕೆ ಗಿಡ ಎಷ್ಟಿದೆ ಅಂದರೆ ಒಂದು 100-115 ಜನ ಇರ್ಬೇಕು ಗಾಯ್ಸ್, ಅಷ್ಟೇ. ನಮ್ಮದು ಇದರೆಲ್ಲ ಫುಲ್ ಈ ಕಡೆ ಬೋರ್ಡ್ರ್ ಐತೆ ನಮ್ಮ ಅಜ್ಜಿದು. ಇದರಲ್ಲಿ ಇರುದೈತೆ ದುಣ್ಮಗ್ಗು, ಅದು ಬಿಟ್ಟಿಲ್ಲ ಇನ್ನು. ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಇವತ್ತು. ಮೋಸ್ಟ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಪತ್ರೆ ಕುಯ್ಕೊಂಡು ಎಲ್ಲ ಇದಕ್ಕೆ ಹೋಗಿರ್ತಾರೆ ನಮ್ಮ ಅಜ್ಜಿ ರೊಕ್ಕ. ಇಲ್ಲಿ ಇನ್ನೂ ಬೇರೆ ಫ್ಲವರ್ಸ್ ಐತೆ, ತೋರಿಸ್ತೀನಿ ನಿಮಗೆ ನೋಡಿ. ಇದು ರುದ್ರಾಕ್ಷಿ ಬರೋ ಫ್ಲವರ್ಸ್ನೆಲ್ಲ ಬೆಳೆಸ್ಬಿಟ್ಟಾರೆ ಗೈಸ್. ಇಲ್ಲಿ ಏನೇನೈತೆ ಅಂದರೆ ಒಳ್ಳೆ ಕಾಡಿಗೆ ಬಂದಂಗೆ ಆಗೈತೆ. ಇಲ್ಲಿ ಮುಂದಕ್ಕೆ ಹೋಗೋಕೆ ಹಾಲಲ್ಲ, ಫುಲ್ಲು ಶಾದ್ರೆ ಅಲ್ಲೆಲ್ಲ ತುಳಸಿ ಐತೆ. ಇಲ್ಲಿ ಮಾಮೂಲಿ ಅಂತ ಇಂಥ ಗಿಡ, ಇದು ಹಾಗಲಕಾಯಿ ಗಿಡ ಐತಿ. ಇಲ್ಲಿ ಹಾಗಲಕಾಯಿ ಬಿಟ್ಟಿಲ್ಲ, ಬಿಟ್ಟಿದ್ರೆ ಕಿತ್ಕೊಂಡು ಹೋಗೋಣ. ನಾನಂತೂ ತಿನ್ನಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಾತ ಇದ್ದಾರೆ, ನಮ್ಮ ತಾತ ತಿಂತಾರೆ, ಶುಗರ್ ಪೇಷೆಂಟು, ತಿಂತಾರೆ. ಗಿಡ ಗಾಯ್ಸ್ ಬಿಕ್ಕಣ್ಣು ಎಷ್ಟೊಂದು ಥರ ಇದೆ. ಬಿಕ್ಕಣ್ಣು ಐತೆ, ಕಾಣ್ತಿಲ್ಲ ಬಿಸಿಲಿಗೆ. ಆದರೆ ಒಂದು ಬಿಕ್ಕಣ್ಣು ಇಲ್ಲ ಗಾಯ್ಸ್, ಸಣ್ಣಾಗಿಲ್ಲ ಇಲ್ಲಿ. ಬೇಜಾರಾಗ್ತೈತೆ. ಬಿಕ್ಕಣ್ಣು ಯಾವುದೋ ಒಂದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಯಾವುದು ಬಿಕ್ಕಣ್ಣೆ ಇಲ್ಲ ಇಲ್ಲಿ. ಎಲ್ಲ ಗುಂಚಾಗೈತೆ ಬಿಕ್ಕಣ್ಣು ನೋಡ್ರಿ. ಎಲ್ಲ ಎಷ್ಟೊಂದು ಇದ್ದಾವೆ. ಇಲ್ಲಿ ಎಷ್ಟು ದೊಡ್ಡದಿದೆ ಬಿಕ್ಕಣ್ಣು. ಇಲ್ಲಿ ಆದರೆ ಹಣ್ಣೇ ಆಗಿಲ್ಲ ಗಾಯ್ಸ್, ಹಣ್ಣೇ ಆಗಿಲ್ಲ. ಎಲ್ಲ ಫುಲ್ಲು ಬಳ್ಳಿ ಗೆಣಸು. ನಮ್ಮ ಅಜ್ಜಿ ಆಗಿರೋದಿಲ್ಲ ಇಲ್ಲಿ, ನಮ್ಮ ಅಜ್ಜಿ ರೊಕ್ಕ ಎಲ್ಲ ಫುಲ್ಲು ಗೆಣಸು ಹಾಕ್ಬಿಟ್ಟಿದ್ದಾರೆ. ಅದನ್ನು ತೋಡಿ ಜನ ಒಳ್ಳೆ ರೇಟ್ ಮಾಡ್ತಾರೆ ನೋಡಿರಿ. ಕನಕಾಂಬ್ರ ಐತೆ ಇಲ್ಲಿ, ಕನಕಾಂಬ್ರ ಎಲ್ಲ ಬೇರೆ ಗಿಡ ಐತೆ. ಪಪ್ಪಾಯ ಐತೆ. ಪಪ್ಪಾಯ ಯಾವುದು ಹಣ್ಣಾಗಿಲ್ಲ ನೋಡಿರಿ, ಹಣ್ಣಾಗಿಲ್ಲ ಪಪ್ಪಾಯ. ಈ ಗಿಡದಾಗೆಲ್ಲ ಗಾಯ್ಸು ಒಂದು ಪಪ್ಪಾಯ ಬಿಟ್ಟಿತ್ತು. ಇನ್ನೊಂದು ಗಿಡ ಐತೆ ನಮ್ಮದು ಇಲ್ಲೇ ಬಾವಿ ಪಕ್ಕದಲ್ಲಿ ಐತೆ, ಅದು ತೋರಿಸ್ತೀನಿ ತಡೀರಿ ನಿಮಗೆ. ಅದು ಗಿಡದಾಗ ಎಷ್ಟು ಬಿಟ್ಟಿದ್ದು ಅಂದರೆ ಗಾಯ್ಸ್ ಹಣ್ಣು ನೋಡ್ಬೇಕಾಯ್ತು. ಫುಲ್ಲು ಈ ಮರ ಐತೆ. ಈ ಮರ ಫುಲ್ಲು ಇವೆಲ್ಲ ಒಣಗೋಗ್ಬಿಟ್ಟೈತೆ. ಈ ಮರ ಏನೈತೆ ಅಲ್ಲಿಂದ ಫುಲ್ಲು ಒಂದು ಅರ್ಧ ತನಕ ಫುಲ್ಲು ಬಿಟ್ಟಿದ್ದು ಗಾಯ್ಸ್ ಎಲ್ಲ. ಸಾರಿ, ಈ ಮರ ಅಲ್ಲ, ಆ ಮರ ಇಲ್ಲಿ ಬಾವಿ ಹತ್ರ ಇರೋದ್ರಿಂದ ಆ ಮರದಲ್ಲಿ ಫುಲ್ಲು ಅರ್ಧ ಮರನೇ ಫುಲ್ಲು ಕಾಯಿಂದ ತುಂಬ ಐತಿ ನೋಡಿ. ಆಯ್ತು, ಅದು ಫೋಟೋ ಐತೆ, ಹಾಕ್ತೀನಿ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾವಿ ಐತಿತ್ತು. ಬಾವಿ ಒಳಗಡೆ ನೀರು ಕಮ್ಮಿ ಆಗಿಬಿಟ್ಟಿದೆ, ನೀರೇ ಇಲ್ಲ. ಅದು ಮೋಟ್ರ್ ಕುಂಡ್ರಿಸಿ ಬಿಟ್ಟಿದ್ದಾರೆ ಇಲ್ಲಿಂದ. ಗುಲಾಬಿ ಐತೆ ಇಲ್ಲಿ, ಹುಷಾರ ಓಡಾಡಬೇಕು. ಯಪ್ಪ, ಹಾವು ಎಲ್ಲ ಇದೆ ಇಲ್ಲಿ. ಈ ಮೋಟ್ರ್ ಎತ್ತಿದ್ದಾರೆ, ಮೋಟ್ರ್ ಎತ್ತಿದ ಬಾವಿಯಿಂದ ಇಲ್ಲಿ ಬಿದ್ದು ಇದರಿಂದ ಸಿಸ್ಟಮಿಂದ ಹೋಗ್ತವೆ. ಎಂಥ ಸಿಸ್ಟಮ್ ಮಾಡೋ ನೋಡ್ರಿ. ಅವಾಗಲೇ ಕಾಲುವೆ ಎಲ್ಲ, ಈಗೆಲ್ಲ ಡ್ರಿಪ್ ಎಲ್ಲ ಬಂದೈತೆ. ಆವಾಗಿನ ಕಾಲ ಏನಿಲ್ಲ, ಈ ನೀರೇ ಸೇದೋದು, ಇಲ್ಲಿ ಉಯ್ಯೋದು, ಸೀದಾ ಹೋಗ್ಬಿಡೋದು. ಇಲ್ಲಿ ನಮ್ಮ ಅಜ್ಜಿ ಅವ್ರ ಅಣ್ಣವ್ರದೆಲ್ಲ ಪತ್ರೆ ಅಡುಗೆ ಇಕ್ಕವ್ರು ಇವಾಗ. ಈಗ ನಮ್ಮ ತೋಟದ ಕಡೆ ಹೋಗೋಣ. ಹೊಂಗೆ ಮರ ಫುಲ್ ತಂಪು ಗಾಯ್ಸ್ ಇಲ್ಲಿ. ತೋಟ ಮಾತ್ರ ಎಷ್ಟೋ ದಿವಸ ಆದ್ಮೇಲೆ ಬಂದಿರೋದ್ರಿಂದ ಫುಲ್ ತಂಪಾಗೈತೆ. ವಾವ್ ನೋಡಿ, ತೆಂಗಿನ ಗಿಡದಾಗಿದೆ. ತೆಂಗಿನ ಗಿಡ ಒಂಬಳೆ ಹೊಡೆದೈತೆ. ಸ್ವಲ್ಪ ದಿವಸ ಕಾಯಿ ಬಿಟ್ಬಿಡ್ತವೆ. ಸಕ್ಕತ್ತಾಗೈತೆ. ನಮ್ಮ ತೋಟದೊಂದು ವಿಡಿಯೋ ಹಾಕ್ತೀನಿ ನೋಡಿರಿ. ಎಲ್ಲ ಫುಲ್ಲು ಕವರ್ ಮಾಡಿದ್ದೀನಿ ವಿಡಿಯೋ. ಒಂದು ಹಾಕ್ತೀನಿ ನೋಡ್ಕೊಂಬರಿ ಶಾರ್ಟ್ಸ್.
ಎಲ್ಲ ಅವಾಗ ರೂಮ್ ಎಲ್ಲ ಕಟ್ಟಿರೋದೆಲ್ಲ ಬಿದ್ದೋಗ್ಬಿಟ್ಟಿದೆ ಆಗಿಂದು ರೂಮು ಒಳಗಡೆ ನೋಡೋಣ. ಇಲ್ಲೊಂದು ಬಾವಿ ಇದೆ ಒಳಗಡೆ. ಇದು ಮೋಸ್ಟ್ಲಿ ಇದು ಬಾವಿ ಒಳಗಡೆ ಹೋಗೋ ಎತ್ತಿನ ದಾರಿ. ಇದು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಮುಚ್ಚಾಕ್ಬಿಟ್ಟಿದ್ದಾರೆ. ಈಗೆಲ್ಲ ಬಿದ್ದೋಗ್ಬಿಟ್ಟಿದೆ ಗೈಸ್ ಎಲ್ಲ. ಇದು ಆವಾಗ ರೂಮ್ ಚೆನ್ನಾಗಿತ್ತು. ನಾವು ಹುಡುಗರೆಲ್ಲ ಬರ್ತಿದ್ವಿ, ಇಲ್ಲಿ ಎಲ್ಲ ಕಿತ್ಕೊಂಡು ಏನೋ ತೋಟಗಿಡಕ್ಕೆ ಬಂದು ಇಲ್ಲೆಲ್ಲ ಊಟ ಮಾಡ್ತಾಯಿದ್ವಿ. ಈಗ ಅದೆಲ್ಲ ಈಗೆಲ್ಲ ಬಿದ್ದೋಗ್ಬಿಟ್ಟೈತೆ. ಮಳೆ ಬಂದು ಆಗಿನ ಕಾಲದಲ್ವ ಎಲ್ಲ ಬಿದ್ದೋಗ್ಬಿಟ್ಟೈತೆ. ನೋಡಂಬರ್ರಿ ಮುಂದೆ ಏನೇನು ಸಿಗ್ತದೆ ಇಲ್ಲೆಲ್ಲ ನೋಡ್ಕೊಂಡು. ಅಲ್ಲೇ ಅವಾಗ ಮಳೆ ಬರೋಂಗಾಯ್ತು, ಈಗ ಅಲ್ಲಿ ಬಿಸಿಲು ಹೊಡಿತೈತೆ. ಈ ವೆದರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲೇ ಬರ್ರಿ ನೋಡಿ, ಇನ್ನೂ ಓಡಾಡ್ಕೊಂಬರೋಣ ಅಕ್ಕಪಕ್ಕ ಎಲ್ಲ. ಆ ಕಡೆ ಸುಮಾರು ಇದಿದೆ. ನಿಮ್ಗಲ್ಲೇ ಬಾವಿ ತೋರಿಸಿದ್ನಲ್ವ ನೋಡ್ರಿ, ಎಷ್ಟು ವರ್ಷದ ಬಾವಿ ಇದು. ಅಲೆ ಎಲ್ಲ ಬಿದ್ದೋಗೋ ರೀತಿ ಆಗ್ಬಿಟ್ಟೈತಿ. ಯಾವ ಅಲೆ ಸುಮಾರು ನಮ್ಮ ಅಜ್ಜಿ ಸಣ್ಣ ಹುಡುಗಿ ಇದ್ದಾಗ ಕಟ್ಟಿರೋದಂತ ಬಾವಿ. ಇದು ಕಟ್ಟಿರೋದು ತೋಡ್ಬಿಟ್ಟು ಅದು ಸುತ್ತ ಇಟ್ಕಿ ಜೋಡ್ಸ್ಕೊಂಡು ಕಟ್ಟಿರೋದು. ಆಗ ಕಾಲ ಎಲ್ಲ ಕಟ್ಟಿದ್ರಾಗ ಇಷ್ಟು ತೋಡಿದ್ರು ಏನಿಲ್ಲ. ಅವಾಗ ಈಗಿನ JCB ಇದೆ, ಎಲ್ಲ ಇದೆ. ಅವಾಗ JCB ಇಲ್ಲ, ಏನಿಲ್ಲ. ಆದರೂ ಹೆಂಗೆ ತೋಡಿದ್ರು ಅವಾಗ, ಎಷ್ಟು ಜನ ತೋಡಿದ್ರು, ಎಷ್ಟು ದಿನ ಕಟ್ಟಿದ್ರು ಅನ್ನೋದೇ ಗೊತ್ತಿಲ್ಲ. ಸಖತ್ ಅವಾಗ ಗಟ್ಟಿದ್ರು ಗೈಸ್ ಜನ, ಈಗ ಗಟ್ಟಿ ಇಲ್ಲ. ನೋಡಂಬರ್ರಿ ಇಲ್ಲಿ ಏನೇನಿದೆ. ಮಾವಿನ ಗಿಡ ಇಲ್ಲೂ ಎಲ್ಲ ಐತೆ, ಆದರೆ ಮಾವಿನ ಎಣ್ಣೆ ಬಿಟ್ಟಿಲ್ಲ. ಎಲ್ಲ ಮಾವಿನ ಎಣ್ಣೆ ಸೀಸನ್ ಈಗ ಮುಗಿತಾ ಬಂತು. ನೋಡ್ರಿ ನಮ್ಮ ತೋಟ ಇಲ್ಲೈತೆ. ಈ ಕಡೆ ಬಂದಿದ್ದೀನಿ ನಮ್ಮ ತೋಟದ್ದು ಅಪೋಸಿಟ್ಗೆ. ಈ ಕಡೆ ಎಲ್ಲ ಇನ್ನೂ ಗಿಡ ಚಿಕ್ಕದಾಗಿದೆ. ಇಲ್ಲೆಲ್ಲ ಗಿಡ ಚಿಕ್ಕ, ಈ ಕಡೆ ಸೈಡು. ಆ ಕಡೆ ಸೈಡೆಲ್ಲ ಮುಂದೆ ದೊಡ್ಡವಾಗಿದ್ದಾವೆ. ಇದು ಆ್ಯಕ್ಚುಲಿ ಚಿಕ್ಕದಂದರೆ ಇಲ್ಲೆಲ್ಲ ಇದು ಒಣಗೋಗ್ಬಿಟ್ಟಿತ್ತು. ಇದ್ದಾಗ ಮಳೆ ಬಂದಿರಲಿಲ್ಲ ಆ ವರ್ಷ. ಅವಾಗೇನು ಮಾಡಿದ್ವಿ, ಎಲ್ಲ ನಮ್ಮ ಮತ್ತೆ ಹೊಸ್ದಾಗಿ ಇಕ್ಕಿದಾಯಿತು. ನೋಡ್ರಿ ಇಲ್ಲೆಲ್ಲ ಈ ಸೈಡ್ ಚಿಕ್ಕ ಎಲ್ಲ ಐತೆ. ಇಲ್ಲಿ ಸುತ್ತ ನೋಡಿ ತೆಂಗಿನ ಮರ ಇಲ್ಲೊಂದು, ಅಲ್ಲೂ ಎಲ್ಲ ಇಕ್ಕಿದ್ವಿ. ಈ ಕಡೆ ಏನಾಯ್ತು ಅಂದರೆ ಎಲ್ಲ ಹುಳ ಬಿದ್ದುಬಿಟ್ಟಿಲ್ಲ, ತೆಂಗಿನ ಮರ ಹೋಗ್ಬಿಡ್ತು ಗಾಯ್ಸ್. ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಇದೆಲ್ಲ ಅಷ್ಟು ದೊಡ್ಡದಾಗಿತ್ತು ಅಲ್ಲಿ. ಅದೇನಾಯಿತು ಅಂದರೆ ಹುಳ ಬಿದ್ದು ಹೋಗೇ ಎಲ್ಲ ಮರಗಳಿದ್ವು ಆ್ಯಕ್ಚುಲಿ. ಇಲ್ಲೊಂದು ಮರ ಎಲ್ಲ ಇತ್ತು. ಅಡಿಕೆ ಗಿಡಕ್ಕೆಲ್ಲ ನೆರಳಾಗ್ಬಿಡುತ್ತೆ ಅಂತ ಕಟ್ ಮಾಡಿಸ್ಬಿಟ್ವಿ. ಅದು ಕಟ್ ಮಾಡಿಸಿ ಇಲ್ಲೆಲ್ಲ ಸೌದೆಲ್ಲ ಹಾಕಿದ್ವಿ. ಅಲ್ಲ ಮರ ಎಲ್ಲ ನಮ್ಮದು ಹಳೆ ಬ್ಲಾಗಲ್ಲಿ ನೀವು ನೋಡಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನೋಡಿ. ಅಲ್ಲಿ ಹಳೆ ಬ್ಲಾಗೆಲ್ಲ ತೋರಿಸಿದ್ದೀನಿ. ಅದೆಲ್ಲ ಕಟ್ ಮಾಡಿ ಮತ್ತೆ ತೊಗೊಂಡೋಗಿದ್ವಿ. ಅಲ್ಲಿ ನೋಡೋದು ಬ್ಲಾಗ್ ಮಾಡಿದ್ದೆ ಅವತ್ತು. ಮುಳ್ಳು ಚುಚ್ಕೊಂಬಿಟ್ಟಿತ್ತು ಅವತ್ತೆಲ್ಲ, ಸಗದಾಗಿತ್ತು ಅವತ್ತು. ಇನ್ನೆಲ್ಲ ಕಿತ್ಕೊಂಡಿತ್ತು. ಕರಿಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಆಯಿತು ಅಲ್ಲೇ. ಯಾವಾಗಲೇ ಬಿಸಿಲು ಸರಿಯಾಗಿತ್ತು. ಇವಾಗ ಅಲ್ಲೇ ತಣ್ಣಗಾಗ್ಬಿಟ್ಟಿದೆ. ಈಗ ಕರಿಬೇವಿನ ಸೊಪ್ಪು ಕಿತ್ಕೊಂಡಿದ್ದೀನಿ. ಮಳೆ ಬರೋಂಗಾಗ್ತೈತೆ. ಮೊದಲು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಮಳೆ ಸಿಗೋಕಂಡ್ರೆ ಕಷ್ಟ ಆಗ್ಬಿಡ್ತೈತೆ ಗೈಸ್. ಹೇಳೋದೇ ಮರ್ತೋದೆ. ಇದು ಆ್ಯಕ್ಚುಲಿ ತೋಟ ಈಗ ನಮ್ಮದೇ, ಆದರೆ ನಮ್ಮ ಅಯ್ಯರು ಸೊಪ್ಪೆಲ್ಲ ಬೆಳ್ಕೊತಾರೆ. ಅವ್ರಿಗೆ ಇಲ್ಲಿ ಸೊಪ್ಪೆಲ್ಲ ಬೆಳೀತಾರೆ. ಇದು ಬೆಳೆದಿಲ್ಲ ಆ್ಯಕ್ಚುಲಿ. ಒಂದಷ್ಟು ದಿನ ಬಿಟ್ಬಿಡ್ತಾರೆ ಎಲ್ಲ, ಅದು ಮಣ್ಣು ಫಲವತ್ತತೆ ಇನ್ನೂ ಆಗಲಿ ಅಂತ. ಇದೆಲ್ಲ ನಮ್ಮದೇ ಆಗಿರೂ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಇದು ಮಾಡ್ಕೊತಾರೆ ಅವರೇ. ಇದರಲ್ಲಿ ಸೊಪ್ಪು ಗಿಪ್ಪು ಎಲ್ಲ ಅವ್ರಿಗೆ ಬೆಳ್ಕೊತಾರೆ. ನಾವು ಎಂದೋ ಒಂದು ದಿವಸ ಬರ್ತೀವಿ, ಹೋಗ್ತೀವಿ, ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ಇದೆಲ್ಲ ಡ್ರಿಪ್ಪೆಲ್ಲ ಅವರೇ ಮಾಡಿರೋದು. ಈ ರೇಂಜಿಗೆ ಗಿಡ ಬೆಳ್ಕೊಂಡಿದೆ ಅವರು ಕಾರಣವೇ. ನಾವು ಸುಮ್ಮನೆ ಅವಾಗ ನಾವು ಗೊಬ್ಬರ ಕೊಟ್ಟಿರ್ತೀವಿ ಅಷ್ಟೇ. ಇದಕ್ಕೆ ಹಾಕ್ತಿರ್ತೀವಿ ಯಾವಾಗ ನಾವು ವರ್ಷಕ್ಕೊಂದ್ಸರಿ, 6 ತಿಂಗಳಿಗೊಂದ್ಸತಿ. ಮಿಕ್ದಾಗೆಲ್ಲ ಅವರೇ ಗೊಬ್ಬರ ಸೊಪ್ಪು ಎಲ್ಲ ಬೆಳ್ಕೊತಾರೆ. ಅದರಿಂದ ಗಿಡಗಳು ಎಲ್ಲ ಹೈಟಾಗಿ ಬೆಳ್ಕೊಂಡಿವೆ. ಆ ಕಡೆ ಗಿಡ ಲಾಸ್ಟಲ್ಲಿದ್ರೆ ತಗ್ಗಾಗ್ಬಿಟ್ಟೆ ಗಿಡ ಎಲ್ಲ. ಯಾಕಂದರೆ ಅಲ್ಲಿ ಹೊಸ್ದಾಗಿ ಇಕ್ಕಿರೋದು ಗಿಡಗಳು. ಇದಾಗಲೇ ಮೋಸ್ಟ್ಲಿ ಒಂದು 2 ವರ್ಷ ಹತ್ತತ್ರ ಆಗಿರ್ಬೋದು ಗಿಡ ಹಿಂಗಾಗಿದ್ದೇವೆ. ಇದರಲ್ಲಿ ನಮ್ಮ ಅಯ್ಯರು ಸಪೋರ್ಟು ಐತೆ. ಅಂದರೆ ಈಗ ಮಾಡ್ತಾಯಿಲ್ಲ ಸೊಪ್ಪು ಒಂದಿಷ್ಟು, ಯಾಕೆಂದರೆ ಬಿಟ್ಬಿಟ್ಟಿದ್ದಾರೆ. ಇದು ಫಲವತ್ತತೆ ಬರಲಿ, ಮಣ್ಣಿಗೊಂಚೂರು ದಿನ ಆವಾಗವಾಗ ಮತ್ತೆ ಬೆಳೀತಾ ಇದ್ದಾರೆ. ಸೊಪ್ಪು ಬರಲ್ಲ ಅಂತ ಏನು ಮಾಡಿಬಿಟ್ಟಿದ್ದಾರೆ, ಒಂದಷ್ಟು ಜನ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಹುಲ್ಪಲ್ಲೆಲ್ಲ ಬೆಳ್ಕೊಂಬಿಟ್ಟೈತೆ. ಸ್ವಲ್ಪ ದಿವಸ ಮಾಡ್ತಾರೆ ಎಲ್ಲ. ಈ ಕ್ರೆಡಿಟ್ಸ್ ಎಲ್ಲ ಅವ್ರಿಗೂ ಸೇರಬೇಕು. ಸುಮ್ಮನೆ ನಾವು 6 ತಿಂಗಳಿಗೂ ಒಂದ್ಸರಿ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಎಲ್ಲ ಅವರೇ ಬೆಳೆಸ್ತಾರೆ. ಮತ್ತು ಇನ್ನೊಂದು ಬ್ಲಾಗ ಸಿಗೋಣ. ಬಾಯ್. ನಮ್ಮ ತೋಟದ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಗ 1K ಸಬ್ಸ್ಕ್ರೈಬರ್ ಮಾಡೋಣ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಮಿಸ್ಟರ್ ವಾಸು ಬ್ಲಾಗ್ಸ್ ಅಂತ ಇದೆ, ಅಲ್ಲೂ 1K ಫಾಲೋವರ್ಸ್ ಮಾಡೋಣ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ.